ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಶ್ರೀರಾಮನ ಭಕ್ತರು ಕೂಡ ನಾವು ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ನಾವು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ಇದನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಳಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ, ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ, ಇದಾದಮೇಲೆ 22ನೇ ತಾರೀಕು ಆದಮೇಲೆ ಯಾವಾಗ ಪುರುಷ ಸಿಕ್ಕಾಗ ಅಲ್ಲಿ ಹೋಗಿ ನೋಡ್ಕೊಬೇಕಿಲ್ಲ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ದೇವಸ್ಥಾನಗಳ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಯಾರು ನಾಟ್ ಬಿಜೆಪಿಯವರ ರಾಜಕೀಯ ಅಷ್ಟೇ ವಿರೋಧ ಮಾಡೋದು. ನೋಡಿ, ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾಕೆ ಕೇಳ್ತಾ ಇದ್ದೀರಾ ನೀವು? ನಂಗೆ ಅರ್ಥ ಆಗ್ತಾ ಇಲ್ಲ. ಅನೇಕ ಶಂಕರಾಚಾರ್ಯ ಸ್ವಾಮೀಜಿಗಳೆಲ್ಲ ಹೇಳ್ತಾ ಇದ್ದಾರೆ, ಅವ್ರನ್ನ ಕೇಳಿ ಯಾಕೆ ಹೋಗೋದಿಲ್ಲ ಅಂತ. ನಾವು ಹೇಳುವಂಥದ್ದು ಮಂದಿರ ಹೋಗೋದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ಎಲ್ಲರೂ ನಾವೆಲ್ಲ ಮಂದಿರಗಳಿಗೆ ಹೋಗ್ತೀವಿ. ಅವತ್ತೇ ಹೋಗಬೇಕು ಅಂತ ಏನಿದೆ? ನಾಳಿದ್ದು ಹೋಗ್ಬೋದು, ಒಂದು ದಿವಸ ಬಿಟ್ಟು ಹೋಗ್ಬೋದು, 2 ದಿವಸ ಬಿಟ್ಟು ಹೋಗ್ಬೋದು. ದೇವಸ್ಥಾನಗಳಿಗೆ ನಾವೆಲ್ಲರೂ ಗೌರವ ಇದೆ, ನಾವೆಲ್ಲರೂ ಹೋಗ್ತೀವಿ, ಎಲ್ಲರೂ ಭಾಗವಹಿಸ್ತೀವಿ. ಯಾಕಂದರೆ ಇದು ರಾಜಕೀಯ ಲಾಭಕ್ಕೋಸ್ಕರ, ಚುನಾವಣೆಗೋಸ್ಕರ ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಅದು ಒಳ್ಳೆಯದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾಕಂದರೆ ಅದೊಂದು ಪೊಲಿಟಿಕಲ್ ಕ್ಯಾಂಪೇನ್ ಆಗಬಾರ್ದು. ಎಲ್ಲರೂ ಅಲ್ಲಿ ಭಾಳ ಎಲ್ರಿಗೂ ಹೋಗೋದಕ್ಕೆ ಆಸೆ ಇದೆ. ನಾವುಗಳು ಖಂಡಿತವಾಗಿ ಹೋಗ್ತೀವಿ. ಅವತ್ತೇ ಹೋಗಬೇಕು ಅಂತ ಏನಿದೆ? ನೋಡಿ, ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾಕೆ ಕೇಳ್ತಾ ಇದ್ದೀವಿ? ಪಾರ್ಟಿ ಇತಿಹಾಸ ಏನಿದೆ, ತುಷ್ಟೀಕರಣದ ರಾಜಕಾರಣ. ಸೋಮನಾಥರದ ಮಂದಿರ ಉದ್ಘಾಟನೆ ಆಗ್ಬೇಕಾದ್ರೆ ಏನು ಮಾಡಿದ್ರು? ಅದಕ್ಕೆ ಅವತ್ತಿನ ರಾಷ್ಟ್ರಪತಿಗಳು ರಾಜೇಂದ್ರ ಪ್ರಸಾದ್ ಅವರಿಗೆ ಹೋಗಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡಿತ್ತು. ಕಾಂಗ್ರೆಸ್ ಪಾರ್ಟಿ ರಾಮ ಕಾಲ್ಪನಿಕ ವ್ಯಕ್ತಿ, ಕಾರ್ ಸೇವಕರ ಮೇಲೆ ಗೋಲಿಬಾರ್ ಮಾಡಿದ್ದು ಯಾರು? ಕಾಂಗ್ರೆಸ್ನವರಲ್ಲ. ರಾಮ್ ಸೇತು ಅದು ಕೂಡ ಕಾಲ್ಪನಿಕ. ಅದ್ರ ಬಗ್ಗೆನೂ ನಮಗೆ ಇದಿಲ್ಲ. ನೀವೇನೇ ಇಷ್ಟು ವರ್ಷ ಗೆದ್ದಿದ್ರಲ್ಲ, ಬಾಂಬಾಗಿ ಗೆದ್ದಿದ್ರ. ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದೆ. ಆ ಕಾರಣದಿಂದ ತುಷ್ಟೀಕರಣದ ರಾಜಕಾರಣವನ್ನು ಅನುಸರಿಸಿದೆ. ಮಂದಿರ ನಿರ್ಮಾಣದ ಹೋರಾಟ 1949ರಿಂದ ಪ್ರಾರಂಭ ಆಗಿದೆ. ಹಲವು ರೀತಿಯಲ್ಲಿ ಕಾಂಗ್ರೆಸ್ನ ಯಾವ ಮುಖಂಡರು ಸಾರ್ವಜನಿಕ ಸ್ತರದಲ್ಲಿ ಈ ಮಂದಿರ ನಿರ್ಮಾಣಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರೆ ಒಂದು ವಿಡಿಯೋ ತುಣುಕು ತೋರಿಸಿ ನಾನು ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಕರಸೇವೆಗೆ ನಾನು ಹೋಗಿದ್ದೆ. ಕಾಂಗ್ರೆಸ್ನ ಯಾವ ನಾಯಕರು ಕರಸೇವೆಗೆ ನಾನು ಹೋಗಿದ್ದೆ ಅಂತ ಹೇಳಿಕೊಳ್ಳುವಂಥ ಸ್ಥಿತಿಯಲ್ಲಿದ್ದಾರೆ? ಯಾವ ಕಾಂಗ್ರೆಸ್ನ ಕಾರ್ಯಕರ್ತರು ಪೊಲೀಸ್ ಕೇಸ್ ಹಾಕಿಸ್ಕೊಂಡು ಜೈಲು ಕಂಡಿದ್ದಾರೆ? ಫೈಜಾಬಾದ್ ಕೋರ್ಟು ತಡೆಯಾಜ್ಞೆ ಕೊಟ್ಟು ಪೂಜೆ ಮುಂದುವರಿಸೋದಕ್ಕೆ ಅವಕಾಶ ಕೊಡ್ತು. ಅದರ ವಿರುದ್ಧ ಅವತ್ತಿದ್ದ ಕಾಂಗ್ರೆಸ್ ಸರ್ಕಾರ ಅಪೀಲ್ ಹೋಯಿತು. ಅಯೋಧ್ಯೆ ಹೋರಾಟಕ್ಕೆ ಭಾಗವಹಿಸಿದವ್ರನ್ನ ಸಿಕ್ಕಿದ ಕಡೆ ಎಲ್ಲ ಅರೆಸ್ಟ್ ಮಾಡಿದ್ರು. ಕನ್ನಡಿ ಮುಂದೆ ನಿಂತ್ಕೊಂಡು ಅವ್ರು ಕೇಳ್ಕೊಂಡ್ರೆ ಕನ್ನಡಿಯೇ ಉತ್ತರ ಹೇಳುತ್ತೆ, ಯಾರು ಡೋಂಗಿ ಅಂತ ಅದೇ ಉತ್ತರ ಹೇಳುತ್ತೆ. ಮೊದಲನೇ ಹಂತ ಪೂರ್ಣ ಆಗಿದೆ. ಅಲ್ಲಿ ರಾಮಲಾಲನ ಪ್ರತಿಷ್ಠಾಪನೆ ಆಗ್ತಾ ಇದೆ 22ನೇ ತಾರೀಕು. ಮತ್ತು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದು ಅಲ್ಲಿರುವಂಥ ಟ್ರಸ್ಟು. ಆ ಟ್ರಸ್ಟು BJPಯೂ ಅಲ್ಲ, ಕಾಂಗ್ರೆಸ್ಸೂ ಅಲ್ಲ. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋದು ಇವರಿಗೆ ಸೂಕ್ತ ಆಗುತ್ತೆ. ಇವರಿಗೆ ಫಸ್ಟ್ ಇನ್ವಿಟೇಷನ್ ಬಂದಿಲ್ಲ, ಇನ್ವಿಟೇಷನ್ ಬಂದ ಮೇಲೆ ನೋಡ್ತೇವೆ, ಇನ್ವಿಟೇಷನ್ನೇ ಬಂದಿಲ್ಲ, ಇನ್ವಿಟೇಷನ್ ಬಂತು. ಬಂದ ಮೇಲೆ ಈ ಥರ ಸಬೂಬು ಹೇಳಿ ತಪ್ಪಿಸ್ಕೊಳ್ತಿರಲಿಲ್ಲ. ಹಾಗಾಗಿ ಅವರು ರಾಮ ಮಂದಿರ ನಿರ್ಮಾಣಕ್ಕೆ ಇಲ್ಲದ ಅಡೆತಡೆಯನ್ನು ನಿರಂತರವಾಗಿ ಒಡ್ಡಿದವರು. ಅವರಿಗೆ ಅಷ್ಟು ಸುಲಭವಾಗಿ ಭಾಗವಹಿಸೋದಕ್ಕೆ ಕಷ್ಟ ಆಗ್ಬೋದು. ನಾನು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ಪಾರ್ಟಿ ಇತಿಹಾಸ ಏನಿದೆ, ತುಷ್ಟೀಕರಣದ ರಾಜಕಾರಣ. ಸೋಮನಾಥರದ ಮಂದಿರ ಉದ್ಘಾಟನೆ ಆಗ್ಬೇಕಾದ್ರೆ ಏನು ಮಾಡಿದ್ರು? ಅದಕ್ಕೆ ಅವತ್ತಿನ ರಾಷ್ಟ್ರಪತಿಗಳು ರಾಜೇಂದ್ರ ಪ್ರಸಾದ್ ಅವರಿಗೆ ಹೋಗಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡಿತ್ತು. ಕಾಂಗ್ರೆಸ್ ಪಾರ್ಟಿ ರಾಮ ಕಾಲ್ಪನಿಕ ವ್ಯಕ್ತಿ, ಕಾರ್ ಸೇವಕರ ಮೇಲೆ ಗೋಲಿಬಾರ್ ಮಾಡಿದ್ದು ಯಾರು? ಕಾಂಗ್ರೆಸ್ನವರಲ್ಲ. ರಾಮ್ ಸೇತು ಅದು ಕೂಡ ಕಾಲ್ಪನಿಕ. ಅದ್ರ ಬಗ್ಗೆನೂ ನಮಗೆ ಇದಿಲ್ಲ. ನೀವೇನೇ ಇಷ್ಟು ವರ್ಷ ಗೆದ್ದಿದ್ರಲ್ಲ, ಬಾಂಬಾಗಿ ಗೆದ್ದಿದ್ರ. ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನವೀನ್ KS BJPಯ ವಿಧಾನ ಪರಿಷತ್ ಸದಸ್ಯರು ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಗಂಗಾಧರ ಮೂರ್ತಿ JDSನಿಂದ ಇದ್ದಾರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ದುಲ್ ರಜಾಕ್ ಖಾನ್ ಮುಸ್ಲಿಂ ಮುಖಂಡ ನಮ್ಮ ಜೊತೆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರೊಫೆಸರ್ ಹರಿರಾಮ್ ಪ್ರಗತಿಪರ ಮುಖಂಡರು ನಮ್ಮನ್ನು ಜಾಯ್ನ್ ಆಗ್ತಾರೆ. ನವೀನ್ ಅವರಿಂದನೇ ಶುರು ಮಾಡ್ತೀನಿ. ನವೀನ್ ಅವರೇ, ಆರೋಪದ ಮೇಲೆ ಆರೋಪದ ಕಾಂಗ್ರೆಸ್ಸದ್ದು ರಾಜಕೀಯ ಮಾಡ್ತಿದ್ದೀರಿ. ಹೌದು ಅನ್ನೋಕ್ಕೆ ಏನಾಗಿದೆ ನಿಮಗೆ? ಅರೆ, ನಿಮ್ಮ ಅಜೆಂಡಾದಲ್ಲಿದ್ದಿದ್ರಿ. ನೀವು 3 ಸೀಟ್ ಇದ್ದಾಗಲೂ ರಾಮ ಮಂದಿರ ಮಾಡ್ತೀನಿ ಅಂತ ಹೇಳ್ತಿದ್ರಿ, 300 ಇದ್ದಾಗಲೂ ರಾಮ ಮಂದಿರ ಮಾಡ್ತೀವಿ ಅಂತ ಹೇಳ್ತಿದ್ರಪ್ಪ. ಖಂಡಿತ BJP ನಿಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದ ಒಂದು ಭರವಸೆ ಈಡೇರಿಸಿದ್ದೀವಪ್ಪ.
ಖಂಡಿತ ನಮಗೆ ಅದರಲ್ಲಿ ಯಾವುದೇ ಇದಿಲ್ಲ. ನಮ್ಮ ಅದರಲ್ಲಿ ದ್ವಂದ್ವ ನೀತಿ ಇಲ್ಲ. ರಾಜಕಾರಣ ಮಾಡ್ತಾ ಇದ್ದೀವಿ ಅಂತಂದರೆ ಮಂದಿರನ ಮುಂದಿಟ್ಕೊಂಡಲ್ಲ, ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮೊದಲನೇ ದಿನದಿಂದ ಕೂಡ ನಾವು ರಾಮ ಜನ್ಮಭೂಮಿ ಹೋರಾಟದಲ್ಲಿದ್ದಂಥವರು, ರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತಿದ್ದವರು. ಇವತ್ತದು ಆಗಿದೆ. ಇವತ್ತು ಮಂದಿರ್ ವೈ ಬನಾಯಂಗೆ ಅಂತ ಹೇಳಿದಾಗ ಡೇಟ್ ನೈ ಬತಾಯಂಗೆ ಅಂತ ಹೇಳ್ತಿದ್ದವರು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂತೇಳಿ ನಾವು ಇವತ್ತು ಜಗಜ್ಜಾಹೀರಾಗಿ ಜನರಿಗೆ ಹೇಳ್ಕೊಳ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ರಾಜಕಾರಣದ ಪ್ರಶ್ನೆ ಏನು ಬರುತ್ತೆ? ಅದು ನಮ್ಮ ಅಜೆಂಡಾದಲ್ಲಿರುವಂಥ ಒಂದು ವಿಷಯ. ನಾವು ಮೂಲತಃ ರಾಮ ಮಂದಿರ ಆಗಬೇಕು, ಅಲ್ಲೇ ಆಗಬೇಕು ಅಂತ ಹೋರಾಟ ಮಾಡಿದಂಥ ಒಂದು ಸಂಘಟನೆ ಇವತ್ತು ನಾವು ಮಾಡಿದ್ದೀವಿ. ಆದರೆ ಏನು ಈಗ ಚುನಾವಣೆ ಮುಂದೆ ಯಾಕೆ ಮಾಡ್ತಾ ಇದ್ದೀರಾ? ಅದೊಂದು ಕಟ್ಟಿರೋ ಅಂಥ ರಾಮ ಮಂದಿರ ಒಂದು ಚುನಾಯಿತ ಸರ್ಕಾರ, ಬಹುಜನರ ಭಾವನೆಗಳಿಗೆ ಸ್ಪಂದಿಸಬೇಕಾಗಿರುವಂಥ ಚುನಾಯಿತ ಸರ್ಕಾರ ಇದು. ಹಾಗಾಗಿ ನಾವೇನೋ ಅದನ್ನು ಇಲ್ಲ 2024 ಅದು ಓಪನ್ ಮಾಡಬೇಕು ಅಂತ 10 ವರ್ಷದ ಕೆಳಗೆ ಅಜೆಂಡಾ ಇಟ್ಕೊಂಡು ಮಾಡಿರುವಂಥದ್ದಲ್ಲ. ಅದು ಪ್ರಾರಂಭ ಆಗಿದೆ, ಅದಕ್ಕೆ ಸುಪ್ರೀಂ ಕೋರ್ಟ್ ಮನ್ನಣೆ ಕೊಟ್ಟಿದೆ, ಕಟ್ಟಡ ಪ್ರಾರಂಭ ಆಗಿದೆ, ಟ್ರಸ್ಟ್ ನಿರ್ಮಾಣ ಮಾಡ್ತಾ ಇದೆ, ಅದು ಮುಕ್ತಾಯ ಹಂತ ಬಂದಿದೆ. ಮುಕ್ತಾಯ ಆಗಿರುವಂಥ ಕಾರಣಕ್ಕೋಸ್ಕರ ಇವತ್ತು ಅದರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗ್ತಾ ಇದೆ. ಅದಕ್ಕೂ ಇಲ್ಲ ನೀವು ಚುನಾವಣೆ ಮುಂದಿಟ್ಕೊಂಡು ಇವತ್ತು ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ಮಾಡ್ತಾ ಇರೋ ಅಂತ ಆರೋಪ ಮಾಡ್ತಾ ಇರೋಂಥದ್ದು ಕಾಂಗ್ರೆಸ್ ಪಾರ್ಟಿ. ಆದರೆ ನಾವು ಯಾವತ್ತೂ ಕೂಡ ಅದು ಜನವರಿ 24 ಅದು ಉದ್ಘಾಟನೆ ಆಗುತ್ತೆ ಅಂತ ಬಿಜೆಪಿ ನಿಶ್ಚಯ ಮಾಡಿರೋಂಥ ದಿನಾಂಕ ಅಲ್ಲ. ಅದು ಅದನ್ನ ನಿಶ್ಚಯ ಮಾಡಿರುವಂತದ್ದು ಆ ಟ್ರಸ್ಟ್ ಅಬ್ದುಲ್ ರಜಾಕ್ ನಿಮ್ಮ ಸಮಯ ಬಂದಾಗ ನೀವು ಮಾತಾಡಿ ದಯವಿಟ್ಟು. ಆ ಟ್ರಸ್ಟ್ ಏನ್ ನಿರ್ವಹಣೆ ಮಾಡ್ತಾ ಇದೆ, ಆ ಟ್ರಸ್ಟ್ನವರ ಒಟ್ಟು ನಿರ್ಣಯ ಮಾಡಿರುವಂತ ದಿನಾಂಕ ರಾಮ್ಲಲ್ಲಾ ಪ್ರತಿಷ್ಠಾಪನೆ ಜನವರಿ 22ನೇ ತಾರೀಕು ಒಂದು ಒಳ್ಳೆಯ ಪುಣ್ಯ ದಿನದಂದು ಅದು ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವತ್ತು ನಡೀತಾ ಇದೆ. ನಾವು 50 ವರ್ಷಗಳಿಂದ 500 ವರ್ಷಗಳಿಂದ ಹೋರಾಟ ಮಾಡ್ತಿರೋದು ಬಿಜೆಪಿ ಸೃಷ್ಟಿಯಾದಾಗಿಂದ ಆಗಿರೋವಂಥದ್ದು. ನಾವು ಮಾಡಿರೋವಂಥದ್ರಿಂದ ಇಲ್ಲಿ ನಾವು ಆ ಹೋರಾಟದಲ್ಲಿದ್ದಂಥವ್ರು, ರಥಯಾತ್ರೆ ನಡೆಸಿದಂಥವ್ರು, ಇವತ್ತು ನಮಗೆ ಸಂತೋಷ ಆಗಿದೆ. ಆ ಸಂತೋಷ ನಾವು ಮನೆಗೆ ಹೋಗಿ ತಿಳಿಸ್ತಾ ಇದ್ದೀವಿ. ಹೌದು, ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಂತೇಳಿ. ಇದರಲ್ಲಿ ರಾಜಕೀಯದ ಪ್ರಶ್ನೆ ನಾವು ಮಾಡ್ತಾ ಇಲ್ಲ. ಯಾರಿದನ್ನ ನೋಡಿ ಸಹಿಸಕ್ಕಾಗ್ತಾ ಇಲ್ಲ, ಅವ್ರು ಇವತ್ತು ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಜನವರಿ 22ನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆ ಆಗೋದು, ಏಪ್ರಿಲ್ 1 ಅಥವಾ 2 ವೀಕಲ್ಲಿ ಚುನಾವಣೆ ನಡೆಯೋದು ಕಾಕತಾಳೀಯ. ಅದು ಚುನಾವಣೆ ಎಲೆಕ್ಷನ್ ಕಮಿಷನ್ ನಿರ್ಣಯ ಮಾಡುವಂತ ದಿನಾಂಕ ಏಪ್ರಿಲ್ ಆಗುತ್ತೆ. ಎಲೆಕ್ಷನ್ ಕಮಿಷನ್ ಅವ್ರು ನಿರ್ಣಯ ಮಾಡ್ತಾರೆ ಯಾವತ್ತು ದಿನಾಂಕ ಮಾಡ್ಬೇಕು ಚುನಾವಣೆ ಅಂತೇಳಿ. ಟ್ರಸ್ಟ್ 22ನೇ ತಾರೀಕು ಮಾಡಬೇಕು ಅಂತ ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಾಗಿ ಅದ್ರಲ್ಲಿ ಯಾವ್ದಾದ್ರಲ್ಲಿ ಏನೇನು ಪಾತ್ರ ವಹಿಸಬೇಕು ಆ ಪಾತ್ರ ವಹಿಸುತ್ತೆ. ಈ ಕರಸೇವಕರ ಬಂಧನಗಳಾದ್ವಲ್ಲ, ಅದು ಸರ್ಕಾರ ಮಾಡಿದ್ದಲ್ಲ, ಪೊಲೀಸರು ಮಾಡಿದ್ದು ಅನ್ನುವಂಥದ್ದು ಎಂಥ ಹೇಳಿಕೆನೋ ಹಾಗೆ ಎಲ್ಲ ನಿರ್ಧಾರ ಟ್ರಸ್ಟಿಂದು ಅನ್ನುವಂಥದ್ದು ಅದೇ ಹೇಳಿಕೆ. ಅದು ಹರಿರಾಮ್ ಅವರೇ, ಪಾಲಿಟಿಕ್ಸ್ ಮಾಡ್ತಾ ಇದೆ ಬಿ ಜೆ ಪಿ. ರಾಮ ಮಂದಿರ ಲೋಕಾರ್ಪಣೆಯಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದೆ. ಇನ್ನೇನ್ರಿ ಅವ್ರು ಅಜೆಂಡ್ ಮಾಡದೆ ಇನ್ನೇನು? ಪ್ರಣಾಳಿಕೆಯಲ್ಲಿ ಇದ್ದಿದ್ದು, ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯೊಂದನ್ನು ಈಡೇರಿಸಿದೀವಿ ಅಂದ್ರೆ ಪಾಲಿಟಿಕ್ಸ್ ಮಾಡ್ತಾರೆ ಅದರಲ್ಲಿ. ಖಂಡಿತ ನೀವು ಹೇಳಿದಾಗೆ ಅವರು ಮೊದಲಿಂದಲೂ ಕೂಡ ರಾಮನನ್ನು ಮತ್ತು ಧರ್ಮವನ್ನು ಅಥವಾ ಹಿಂದುತ್ವ ಅಂತ ಹೇಳಿಕೊಂಡು ಅದರ ಮೇಲೆ ಮೊದಲಿಂದಲೂ ಕೂಡ ರಾಜಕಾರಣ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ಮತ್ತು ಇಲ್ಲಿ ನನಗೆ ದ್ವಂದ್ವತೆ ಏನು ಕಾಣುತ್ತೆ ಅಂತ ಹೇಳಿದ್ರೆ, ಒಂದು ಅವರು ಹೌದು ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಎರಡನೇದಿಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅದು ಟ್ರಸ್ಟ್ ಅವ್ರು ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಮತ್ತು ನೀವೇ ಹೇಳಿದ್ರಿ ಈಗ ಏಪ್ರಿಲಲ್ಲಿ ಎಲೆಕ್ಷನ್ಸು ಇದೆ ಅಂತ ಹೇಳಿ ಸಾಮಾನ್ಯ ಜನರಿಗೂ ಗೊತ್ತಿದೆ. ಇವರೊಂದು ರಾಜಕೀಯ ಪಕ್ಷ, ಇವ್ರಿಗೆ ಅವರು ಇಲ್ಲ ಅದು ಎಲೆಕ್ಷನ್ ಕಮಿಷನ್ ಮಾಡ್ತದೆ, ಇನ್ನೊಂದು ಮಾಡ್ತಾರೆ, ಡೇಟ್ಗಳು ನಿಗದಿ ಮಾಡೋದು ಖಂಡಿತ ಎಲೆಕ್ಷನ್ ಕಮಿಷನು. ಆದರೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಆ ತಿಂಗಳಲ್ಲಿ ಎಲೆಕ್ಷನ್ ಬರ್ತದೆ ಅಂತ ಹೇಳಿ. ಮತ್ತು ಈಗ ನಾನು ಹೇಳ್ತಾರ ಮಾತಂತಲ್ಲ, ಶಂಕರಾಚಾರ್ಯಗಳೇ ಏನೋ ಇಡೀ ಹಿಂದೂ ಧರ್ಮವನ್ನು ಪ್ರತಿಪಾದಿಸ್ತಕ್ಕಂಥ, ವೈದಿಕ ಧರ್ಮವನ್ನು ಪ್ರತಿಪಾದಿಸ್ತಕ್ಕಂಥ ಮತ್ತು ಆ ಒಂದು ರೀತಿ ಆ ಒಡೆತನವನ್ನು, ಓನರ್ಶಿಪ್ಪನ್ನು ಕ್ಲೇಮ್ ಮಾಡ್ತಕ್ಕಂಥ ಆ ಶಂಕರಾಚಾರ್ಯಗಳಿದ್ದಾರೆ. ಅವರೇ ಹೇಳಿದ್ದಾರೆ ನಾವು ಹೋಗೋದಿಲ್ಲ, ಯಾಕಂದರೆ ಅದು ಸಂಪೂರ್ಣ ಪರಿಪೂರ್ಣವಾಗಿ ಟೆಂಪಲನ್ನು ಕಟ್ಟಿಲ್ಲ, ಮತ್ತು ಅದೊಂದು ರೀತಿ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾರೆ, ಹಾಗಾಗಿ ನಾವು ಹೋಗಲ್ಲ ಅಂತೇಳಿ ಸ್ವತಃ ಶಂಕರಾಚಾರ್ಯರವರೇ ಹೇಳ್ತಾ ಇದ್ದಾರೆ. ಈ ಪ್ರಗತಿಪರ ವಲಯಕ್ಕೆ ಶಂಕರಾಚಾರ್ಯಗಳ ಮೇಲೆ ವಿಶೇಷ ಪ್ರೀತಿ ಪ್ರೀತಿ ಅಲ್ಲ ವಿಶೇಷ ಪ್ರೀತಿ ಯಾರ ಮೇಲೆ ಪ್ರೀತಿ? ನಾನು ಹೇಳ್ತಾ ಪ್ರೀತಿ ಅಲ್ಲ. ಹರಿರಾಮ್, ನನ್ನ ಒಂದು ದ್ವಂದ್ವವನ್ನು ಬಗೆಹರಿಸಿ. ಶಂಕರಾಚಾರ್ಯರಿಂದ ಸ್ಥಾಪಿತವಾದ 4 ಪೀಠಗಳಿದ್ದಾವೆ. ಅವುಗಳ ಪೈಕಿ 2 ಪೀಠಗಳವರು ಅವತ್ತು ರಾಮ ತಾರಕ ಮಂತ್ರ ಜಪಿಸಬೇಕು, ನಮ್ದು ಏನೂ ವಿರೋಧ ಇಲ್ಲ ಅಂದಿದ್ದಾರೆ. ಇನ್ನು ಒಂದು ಪೀಠದವರು ಅಪೂರ್ಣ ಮಂದಿರದ ಲೋಕಾರ್ಪಣೆಗೆ ನಾವು ಹೋಗೋದಿಲ್ಲ ಅಂದ್ರು. ಮತ್ತೊಂದು ಪೀಠದವರು ನರೇಂದ್ರ ಮೋದಿ ಪ್ರತಿಮೆಯನ್ನು ಮುಟ್ತಾರೆ,
ಶಾಸ್ತ್ರಗಳಲ್ಲಿದೆ ಯಾರು ಮುಟ್ಟಬೇಕು ಯಾರು ಮುಟ್ಟಬಾರದು ಅಂತ. ಲಿಸನ್ ಯಾರು ಮುಟ್ಟಬೇಕು ಯಾರು ಮುಟ್ಟಬಾರದು ಅಂತ ಶಾಸ್ತ್ರಗಳಲ್ಲಿದೆ. ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡ್ತಾ ಇದ್ರೆ ನಾವು ಚಪ್ಪಾಳೆ ತಟ್ಟಕ್ಕೆ ಹೋಗೋಣ ಅಂದರು. ಅಂದರೆ ಶಂಕರಾಚಾರ್ಯರಿಂದ ಸ್ಥಾಪಿತವಾದ ಪೀಠದ ಪೀಠಾಧಿಪತಿಯೊಬ್ಬರು ಒಬ್ಬ ಹಿಂದುಳಿದ ವರ್ಗದವನು ರಾಮ ಮಂದಿರದ ಲೋಕಾರ್ಪಣೆಯನ್ನು ಸಹಿಸಿಕೊಳ್ಳೋದಿಲ್ಲ ಅನ್ನೋ ಥರ ಮಾತಾಡ್ತಾರೆ. ಈಗ ನೋಡಿ ಶಂಕರಾಚಾರ್ಯರು ಹೇಳ್ತಿದ್ದಾರೆ, ನೋಡಿ ಶಂಕರಾಚಾರ್ಯ ಹೇಳ್ತಿದ್ದಾರೆ ಅಂತ ನಿಮ್ಮಂಥವ್ರು ಹೇಳ್ತಿದ್ದಾರೆ. ಈಗ ನಾನು ಅದನ್ನ ಈ ದ್ವಂದ್ವ ಹೆಂಗಿದು? ದ್ವಂದ್ವ ಅಲ್ಲ ಇದು. ಈಗ ಆ ಮಾತನ್ನ ನಾನು ಹೇಳಿದ್ದಿದ್ರೆ ನಿಮ್ಮ ಇಂಟರ್ಪ್ರಿಟೇಷನ್ ಬೇರೆ ಆಗ್ತಿತ್ತು. ಏನಾಗ್ತಿತ್ತು ನೋಡಿ, ಅಲ್ಲೂ ಕೂಡ ನೀವು ಜಾತಿ ಹುಡುಕ್ತೀರಿ, ಅಲ್ಲಿ ಕೂಡ ನೀವು ಇದು ಹುಡುಕ್ತೀರಿ ಅದು ಹುಡುಕ್ತೀರಿ ಅಂತ ಹೇಳ್ತಾ ಇರೋ. ಈಗ ನಾನು ಹೇಳ್ದಂಗೆ ಜಾತಿ ಹುಡುಕ್ತಿರೋದಲ್ಲ, ಜಾತಿಯನ್ನ ಹೇಗೆ ಅವರ ಮನಸ್ಸುಗಳಲ್ಲಿ ಬೇರೂರಿದೆ ನೋಡಿ. ಒಬ್ಬ ಪ್ರಧಾನಮಂತ್ರಿ ಹೀಗಿದ್ದಾಗ ನಿಮ್ಮ ಬೆಂಬಲ ಯಾರ ಕಡೆಗೆ ಇರಬೇಕು ಅಂತ ಕೇಳ್ತೀನಿ ನಾನು. ಅಲ್ಲ, ಅದನ್ನೇ ಕೇಳ್ತಾರೆ, ದ್ವಂದ್ವತೆಗಳು ಹೆಂಗಿದಾವೆ ಅಂತ. ಒಂದು ಅಂದ್ರೆ ಇವರು ಉದಾಹರಣೆಗೆ ಬೇರೆ ಯಾರಾದರೂ ಅದನ್ನ ವಿರೋಧ ಮಾಡೋದಿರಲಿ. ಈಗ ಉದಾಹರಣೆಗೆ ನಾನೇನು ರಾಮ ಮಂದಿರ ಓಪನ್ ಮಾಡೋದು ತಪ್ಪು, ಅದು ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಅದು ರಾಮ ಮಂದಿರ ಅಂತಕ್ಕಂಥದ್ದು ಬಹುಶಃ ರಾಮ ಭಕ್ತರು ಅಥವಾ ಅದನ್ನು ನಂಬಿಕೆ ಇರತಕ್ಕಂಥವ್ರು, ಅದು ಒಂದು ಎಮೋಷನಲ್ ಇಶ್ಯೂ. ಅದು ನಾವು ಯಾರು ಮಾಡ್ರಿ ಮಾಡಬೇಡ್ರಿ ಅಂತ ಹೇಳ್ತಕ್ಕಂಥದ್ದಲ್ಲ. ಅದು ಆಗ್ತಾ ಇದೆ, ಮಾಡ್ತಾ ಇದ್ದಾರೆ. ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ, ಒಂದು ಏನು ಟ್ರಸ್ಟ್ ಇದೆ, ಅದನ್ನು ಮಾಡ್ತಾ ಇದ್ದಾರೆ. ನನ್ನ ಪ್ರಶ್ನೆ, ಮೂಲಭೂತವಾದಂಥ ಪ್ರಶ್ನೆ ಏನಪ್ಪ ಅಂದರೆ, ಈಗ ಉದಾಹರಣೆಗೆ ಆ ರಾಮ ಮಂದಿರವನ್ನು ನಾವು ಕಟ್ಟುವ ಸಂದರ್ಭದಲ್ಲಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಬನ್ರಿ ಎಲ್ಲ ಒಂದೇ ಅಂತ ಹೇಳಿದ್ವಿ. ಅದೇ ರಾಮ ಮಂದಿರ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಒಬ್ರು ಹೇಳ್ತಾರೆ, ಇದು ಬೇರೆ ಈ ಪಂಥಕ್ಕೆ ಸೇರಿದ್ದು, ಬೇರೆ ಪಂಥದವ್ರಿಗೆ ಇದು ಸೇರಲ್ಲ, ಬರಬೇಡಿ ಅಂದರೆ ಇದನ್ನು ನಾವು ಮಾತ್ರ ಮಾಡ್ಕೋತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅರ್ಥದಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಬೇರೆಯವ್ರು ಮಾಡೋ ಹಾಗಿಲ್ಲ, ಆ ಸಂಪ್ರದಾಯಗಳ ಬೇರೆ ಈ ಸಂಪ್ರದಾಯಗಳ ಬೇರೆ ಅಂತ ಹೇಳ್ತಕ್ಕಂಥದ್ದು ಒಂದು ಕಡೆ. ಎರಡನೇ ಕಡೆ ಶಂಕರಾಚಾರ್ಯಗಳು ನೀವು ಹೇಳ್ದಂಗೆ ಪ್ರಧಾನಮಂತ್ರಿ ಬಿಕಾಸ್ ಅವರೊಬ್ಬರು ಶೂದ್ರರು, ಹಿಂದುಳಿದ ವರ್ಗಕ್ಕೆ ಸೇರಿರೋ ಕಾರಣ ಅವರು ಮುಟ್ಟೋದಿಲ್ಲ ಅಂತ ಹೇಳೋದ್ರಲ್ಲೇ ನಮ್ಗೆ ಅರ್ಥ ಆಗ್ತಾ ಇದೆ ನಮ್ಮ ಎಂಥದ್ದು ರಾಷ್ಟ್ರಪತಿಗಳನ್ನ ಯಾಕೆ ಆ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅಂತೇಳಿ. ಈಗ ನಿಮ್ಮ ಮಾತಲ್ಲೇ ಹೊರಗೆ ಬಂತು. ಒಬ್ಬ ಹಿಂದುಳಿದ ವರ್ಗದವ್ರನ್ನೇ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಬ್ಬ ದಲಿತ ಮಹಿಳೆಯನ್ನ, ಒಬ್ಬ ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಟ್ರೈಬ್ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಯನ್ನ ಹೇಗೆ ಒಪ್ಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಇವೆಲ್ಲ ಪ್ರಶ್ನೆಗಳಿದೆ. ಆದರೆ ಇದರಲ್ಲೂ ಕೂಡ ನಾನು ತರ್ಕದ ಮಾತಾಡ್ತಾ ಇದ್ದೀನಿ. ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಈ ಲೋಕಾರ್ಪಣೆ ಕಾರ್ಯಕ್ರಮವನ್ನು ತಾವು ನೆರವೇರಿಸಿ ಕೊಡಬೇಕು ಅಂತ ಕೇಳಿದವರು ಯಾರು? ಟ್ರಸ್ಟ್ನವರು. ಇಂಥ ಪಂಥದಿಂದ ಪೂಜೆ ಆಗುತ್ತಲ್ಲಿ, ಈ ಪಂಥದ ಪ್ರಕಾರ ಪೂಜೆ ಆಗುತ್ತೆ ಅಂತ ಹೇಳಿದವರು ಯಾರು? ಅವ್ರು ಹೇಳ್ತವ್ರೆ. ಹಾಗಿದ್ರೆ ಜಾತಿ ಅರ್ಥದಲ್ಲಿದೆ? ಅದನ್ನ ಹೇಳ್ತಾ ಇದೀನಲ್ಲ ನಾನು. ಇವ್ರ ದ್ವಂದ್ವತೆಗಳನ್ನ ನೀವ್ ಹೇಳ್ಬೇಕಾದ್ರೆ ಯಾರ್ಥದಲ್ಲಿದೆ ಜಾತಿ? ಅದನ್ನ ಹೇಳ್ತಾರದು. ನೀವು ದ್ವಂದ್ವತೆಗಳು ನಮ್ಗೆ ಅಂದ್ರೆ ಹೌ ದ ಪಾಲಿಟಿಕ್ಸ್ ಇಸ್ ಪ್ಲೇಡ್ ಅಂತ. ಬಿಜೆಪಿ ಹೌ ಇಟ್ ಇಸ್ ಟ್ರೈಂಗ್ ಟು ಪ್ಲೇ ದ ಪಾಲಿಟಿಕ್ಸ್ ಥ್ರೂ ದಿ ಸಂಘ ಪರಿವಾರ ಅಥವಾ ಬೇರೆ ಬೇರೆ ಸಂಘಟನೆಗಳ ಮುಖಾಂತರ ಹೇಗೆ, ಈಗ ನೀವು ಹೇಳಿದ್ರಿ ಟ್ರಸ್ಟೇ ಬೇರೆ ಪಕ್ಷವೇ ಬೇರೆ, ಆದರೆ ಪಕ್ಷ ಹೇಗೆ ಟ್ರಸ್ಟ್ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅನ್ನೋದನ್ನು ಇದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ನೀವು ಹೇಳ್ದಂಗೆ ಒಬ್ರು ಹಂಗೆ ಹೇಳ್ತಾರೆ, ಒಬ್ರು ಹಿಂಗೆ ಹೇಳ್ತಾರೆ. ಅದು ಹೆಂಗಂದ್ರೆ ನಿಮ್ಮನ್ನು ಕರೆದಂಗೂ ಇರಬೇಕು, ಅದನ್ನ ವಿರೋಧ ಮಾಡ್ದಂಗೂ ಇರಬೇಕು. ಸೊ ಈ ಥರದ ದ್ವಂದ್ವತೆಗಳಿದಾವಲ್ಲ. ಸೊ ಹಾಗಾಗಿ ಇದು ಹೇಗೆ ಬಿಜೆಪಿ ರಾಜಕಾರಣವಾಗಿ ಬಳಸ್ಕೋತಾ ಇದೆ. ಮತ್ತೆ ಒಂದು ನನಗೆ ಇವ್ರು ಎಷ್ಟು ಕಾಂಟ್ರಡಿಕ್ಟರಿಯಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ರಾಮ ಮಂದಿರ ಕಟ್ಸಿದ್ದು, ರಾಮ ಮಂದಿರ ಆಗ್ತಾ ಇರೋದು ನಮ್ಮಿಂದನೇ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಇಲ್ಲ ನಾವಲ್ಲ, ಅದು ಸುಪ್ರೀಂ ಕೋರ್ಟ್ ಹೇಳಿದ್ದು, ಹಾಗಾಗಿ ಅದೊಂದು ಟ್ರಸ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇವ್ರಿಗೆ ಹೆಂಗ್ ಅನುಕೂಲ ಬೇಕೋ ಹಾಗೆ, ಹೇಗೆ ಅನುಕೂಲ. ಈಗ ಓಪನ್ ಆಗಿ ಹೇಳಿ, ಈಗ ಪ್ರಧಾನಮಂತ್ರಿಗಳು ರಾಮ ಮಂದಿರ ಕಟ್ತಾ ಇರೋದು ನಾನೇ ಅಂತೇಳಿ ಹಂಗೆ ಹೇಳ್ತಾರೆ. ಅಲ್ಲ ಇವ್ರು ಕಾರ್ಯಕರ್ತರು ಕ್ಲೈಮ್ ಮಾಡ್ತಾ ಇದಾರಲ್ಲ, ನಾವು ಬಂದ ಮೇಲೆ ರಾಮ ಮಂದಿರ ಆಗಿದ್ದು, ನಮ್ಮಿಂದನೇ ಆಗಿದ್ದು, ಬಿಜೆಪಿಯಿಂದನೇ ಆಗಿದ್ದು, ಯಾಕೆ ಇಷ್ಟು ವರ್ಷಗಳು ಉಳಿದಂಥ ಪಕ್ಷಗಳು ಮಾಡಲಿಲ್ಲ, ಕಾಂಗ್ರೆಸ್ ಮಾಡಲಿಲ್ಲ, ಅವ್ರು ಮಾಡಲಿಲ್ಲ, ಇವ್ರು ಮಾಡಲಿಲ್ಲ, ಅವರು ವಿರೋಧ. ಆಕ್ಚುಲಿ ರಾಮ ಮಂದಿರ ಇಶ್ಯೂವನ್ನ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದನ್ನು ಓಪನ್ ಮಾಡಿದ್ದೆ ಕಾಂಗ್ರೆಸ್ನವರು, ಆ ಇಶ್ಯೂನ ರೈಸ್ ಮಾಡಿದ್ದೆ ಕಾಂಗ್ರೆಸ್ನವರು. ಅಂದ್ರೆ ಈ ಇಶ್ಯೂವನ್ನ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಕಾಂಗ್ರೆಸ್ನವರು ಬಿಜೆಪಿ ಅವರು ಇಬ್ಬರು. ಕಾಂಗ್ರೆಸ್ ಹುಟ್ಕೊಂಡಿದ್ದು 1885ರಲ್ಲಿ. ಅದಕ್ಕಿಂತ ಮುಂಚೆನೂ ರಾಮ ಮಂದಿರ ವಿವಾದ ಇತ್ತು. ವಿವಾದಕ್ಕೆ ಬೆಂಕಿ ಹಚ್ಚಿದ್ದು ಅದಕ್ಕಿಂತ ಮುಂಚೆ 85 ಕಾಂಗ್ರೆಸ್, 1889 ಮಹಾನ್ ರಘುಬೀರ್ ದಾಸ್ ಮೊದಲನೇ ಪೆಟಿಷನ್ ಅನ್ನ ಹಾಕಿದ್ರು. ಅವಾಗ ಮೋದಿನೂ ಹುಟ್ಟಿರ್ಲಿಲ್ಲ, ಬಿಜೆಪಿಯೂ ಹುಟ್ಟಿರ್ಲಿಲ್ಲ, ಬಿಎಸ್ಪಿನೂ ಇರಲಿಲ್ಲ, 1528 ಅಲ್ಲಿ ಪಿಟಿಷನ್ ಹಾಕ್ಬೇಕಂದ್ರೆ ಯಾವ ಕೋರ್ಟ್ ಇತ್ತು? ಬ್ರಿಟಿಷ್ ಕೋರ್ಟ್ಸ್. 1528 ಅಲ್ಲೇ ರೀ ಬಾಬರ್ ಬಿಡಿಸಿದ್ದದನ್ನ ರಾಮ ಮಂದಿರನ. ಅವಾಗ ಹೋಗಿ ಹಿಂದೂಗಳು ಒಂದು ಪಿಟಿಷನ್ ಹಾಕಬೇಕು ಅಂತ ಎಲ್ಲಿತ್ತು? ಫಸ್ಟ್ ರೆಕಾರ್ಡೆಡ್. ಹೌದ್ರಿ, ಕೋರ್ಟ್ ಪಿಟಿಷನ್ ಆಗಿದೆ. ಕ್ರಾನಾಲಜಿಯಲ್ಲಿ ಟೈಮ್ ಲೈನ್ ಕೋರ್ಟ್ ಬಂದ ಮೇಲೆ ಪಿಟಿಷನ್ ಹಾಕಿದ್ದಾರೆ. ಅಜಿತ್ ಸರ್ ಒಂದ್ ನಿಮಿಷ. ಇವಾಗ ನೋಡಿ, ಸುಳ್ಳುವಾದಗಳು ಎಷ್ಟೋ ಆಯ್ತು. ಅದ್ರ ಕೆಳಗಡೆ ಒಂದು ದೇವಸ್ಥಾನ ಇತ್ತು ಅಂತ ಒಂದು ಸುಳ್ಳುವಾದ ಇತ್ತು, ಅದನ್ನ ಕೋರ್ಟ್ ಯಾವತ್ತಿಗೂ ಒಪ್ಪಲಿಲ್ಲ. ಇವತ್ತು ಅದೇ ತರ ನೀವು ಹೇಳ್ತಿದ್ದೀರಾ 1529 ಇಂದ ನಡೆದಿದ್ದೆ ಅಲ್ಲಿ ದೇವಸ್ಥಾನ ಇದೆ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ
ಮಧ್ಯರಾತ್ರಿ ಇಷ್ಟು ವರ್ಷಗಳ ಕಾಲ 49, ಕೋರ್ಟ್ನಲ್ಲಿ 1949 ಎಲ್ಲಾ ನಲ್ಲಿ ಪುರಾವೆಗಳು, ದೇವಸ್ಥಾನ ಇದೆ ಅನ್ನೋ 1949 ಡಿಸೆಂಬರ್ ಕಾರಣಕ್ಕೋಸ್ಕರನೇ ಮಧ್ಯರಾತ್ರಿ ಕೋರ್ಟ್ನಲ್ಲಿ ಮುಜರಾಗಳನ್ನು ಇಡಲಾಗಿತ್ತು. ಉಷ್ಟ್ರ ಪಕ್ಷಿ ಮರುಭೂಮಿಯಲ್ಲಿ ತನಗೆ ಅಪಾಯ ಬಂದಾಗ ತನ್ನ ತಲೆಯನ್ನು ಮರಳಿನಲ್ಲಿ ಹುದುಗಿಸುತ್ತಂತೆ. ಅದಕ್ಕೆ ಅಪಾಯ ಕಾಣಿಸೋದಿಲ್ಲ ಉಷ್ಟ್ರ ಪಕ್ಷಿಗೆ, ಆಸ್ಟ್ರಿಚ್ಗೆ. ಅದು ಅನ್ಕೊಳ್ಳುತ್ತೆ ಅಪಾಯನೇ ಇಲ್ಲ. ಹಂಗೆ ಹಂಗೆ ಏನನ್ನಾದರೂ ನೀವು ನೋಡದೇ ಇದ್ದಾಗ ಅದು ಇಲ್ಲ ಅಂತ ನೀವು ಅನ್ಕೋತೀರಿ. ಏನನ್ನಾದರೂ ನೀವು ನೋಡದೇ ಇದ್ದಾಗ ಅದು ಇಲ್ಲ ಅಂತ ವಾದ ಇದ್ದಿದ್ದು ಅಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇತ್ತು ಅಂತ ನಿಮ್ಮ ವಾದ ಇತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಅದರ ಆಧಾರದ ಮೇಲೆ ತೀರ್ಪನ್ನ ಕೊಡ್ಲಿಲ್ಲ. ಆಧಾರದ ಪ್ರಶ್ನೆ ಅಲ್ಲ, ಮಾಡಲಿಲ್ಲ. ASI ರಿಪೋರ್ಟ್ ಅಲ್ಲಿ ಕಾನ್ಸ್ಪಿರಸಿ ಇದೆ ಅಂತ 2 ಜನ ಇದ್ರಲ್ಲ, ಅವರು ಹೇಳಿದ್ದಾರೆ. ಸುಪ್ರಿಯಾ ಒಂದ್ ನಿಮಿಷ ಕೊಡಿ. ಸುಪ್ರಿಯಾ ಪ್ಲೀಸ್ ಇಂಥ ವಾದಗಳಿಗೆಲ್ಲ ಬರಬೇಡಿ ಸರ್. ಗಂಗಾಧರ ಮೂರ್ತಿ ಅವರೇ, ಸರ್ ವ್ಯಾಪಾರ ಮಾಡೋದು ಲಾಭಕ್ಕೆ, ಆಸೆ ಇಲ್ಲದೆ ಯಾರು ಏನೂ ಮಾಡೋದಿಲ್ಲ. ಸರ್ವಸಂಗ ಪರಿತ್ಯಾಗಿಯಾದ ಸನ್ಯಾಸಿಗೆ ಮೋಕ್ಷದ ಆಸೆ ಇರುತ್ತೆ. ಹಾಗೆ ರಾಜಕಾರಣಿಗಳು ರಾಜಕಾರಣ ಮಾಡೋದು ಒಟ್ಟಿಗೆ ಇಲ್ಲ. ಒಂದು ನಾವು ಎಲ್ಲ ಜಗತ್ತಿನಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ರಾಮ ಮಂದಿರ ವಿಚಾರದಲ್ಲಿ ರಾಜಕೀಯ ಇರೋದು ಸತ್ಯ, ಅದರಲ್ಲೇನು ನೋ ಡೌಟ್. 80ರ ಮೇಲೆ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ ಮೇಲೆ ಕಾಂಗ್ರೆಸ್ ಅವ್ರ ಕೈಯಲ್ಲಿ ಮಾಡೋಕ್ಕಾಗದೇ ಇರೋದನ್ನು ಭಾರತೀಯ ಜನತಾ ಪಾರ್ಟಿ ಎತ್ಕೊಂತು ಅದೊಂದು ಇಶ್ಯೂ ಆಗಿ ಪರಿವರ್ತನೆ ಮಾಡ್ಕೊಂತು. ಅದಕ್ಕೆ ಸರಿಯಾಗಿ ಕಾಂಗ್ರೆಸ್ ವಿರೋಧ ಮಾಡ್ತಾ ಬಂತು. ಕಾಂಗ್ರೆಸ್ ಅವತ್ತಿನ ಕಾಲದಲ್ಲಿ ಈ ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ ಪಾರ್ಟಿ ಮೈಂಡ್ ವೀಕ್ಷಕರಿಗೆ ಕಾಂಗ್ರೆಸ್ ಬಗ್ಗೆ ಗಂಗಾಧರ ಮೂರ್ತಿ ಅವರು ಮಾತಾಡ್ತಾ ಇದ್ದಾರೆ. ರಾಮ ಮಂದಿರಕ್ಕೆ ಸಂಬಂಧಿಸಿದ ಯಾವುದೇ ಡಿಬೇಟ್ನಲ್ಲಿ ನಾವು ಭಾಗವಹಿಸೋದಿಲ್ಲ ಅಂತ ಕಾಂಗ್ರೆಸ್ ಹೇಳಿದೆ. ಲೆಟ್ ಅಸ್ ಬಿ ಕ್ಲಿಯರ್ ಅಬೌಟ್ ಇಟ್. ಯಾಕಂದ್ರೆ ಕಾಂಗ್ರೆಸ್ನವರ ಅನುಪಸ್ಥಿತಿಯಲ್ಲಿ ಕಾಂಗ್ರೆಸ್ ಬಗ್ಗೆ ನಾವು ಮಾತಾಡ್ತೀವಿ. ಸುಪ್ರಿಯಾ ವರ್ಮಾ ಜಯಾ ಮೆನನ್ ಅವ್ರ ಜಾತಕ ಇದೆ ರೀ ನನ್ನ ಹತ್ರ. ಅವ್ರ ಜಾತಕ ಇದೆ ಇಬ್ಬರದು, ಹೇಳ್ತೀನಿ. ಎಸ್ ಗಂಗಾಧರ ಮೂರ್ತಿ ಅವರು ಅವ್ರ ಜಾತಕನೇ ಇದೆ ನನ್ನ ಹತ್ರ, ಹೇಳ್ತೀನಿ. ಈಗ ನೋಡಿ, ಭಾರತೀಯ ಜನತಾ ಪಾರ್ಟಿಯವರು ಫಸ್ಟ್ ಮ್ಯಾನಿಫೆಸ್ಟೋನಲ್ಲಿ ಅವರು ರಾಮ ಮಂದಿರ ಕಟ್ಟೋದು ನಮ್ಮ ಗುರಿ ಅಂತ ಹಾಕ್ಕೊಂಡಿದ್ರು, ಹೌದಾ? ಅದನ್ನು ಅವ್ರು ಇವತ್ತು ಈಡೇರಿಸ್ಕೊಂಡಿದ್ದಾರೆ. ಆ ಮ್ಯಾನಿಫೆಸ್ಟೋ ಅಲ್ಲಿ ಇರೋದನ್ನೇ ರಾಜಕೀಯವಾಗಿ ದಾಳವಾಗಿ ತಗೊಂಡು ಅದನ್ನು ಪದೇ ಎಲ್ಲ ರಂಗದಲ್ಲೂ ವಿರೋಧ ಮಾಡ್ತಾ ಬಂದಿದ್ದು ಕಾಂಗ್ರೆಸ್ ಪಾರ್ಟಿ, ಹೌದಾ? ಇವತ್ತು ನಿನ್ನೆ ಮೊನ್ನೆಯಿಂದ 3 ದಿವಸದಿಂದ ನೋಡ್ತಾ ಇದ್ದೀನಿ, ಕಾಂಗ್ರೆಸ್ಸಿನ ಕರ್ನಾಟಕದ ನಾಯಕರು ದೆಹಲಿಯ AICC ಹೋಗಲ್ಲ ಅಂತ ತೀರ್ಮಾನ ಮಾಡಿದ ಮೇಲೆ ನನಗನ್ನಿಸ್ದಂಗೆ ಭಾಳ ಜನ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಕರೆದ್ರೆ ಹೋಗೋಕ್ಕೆ ರೆಡಿಯಾಗಿದ್ದರು ನನಗಿರೋ ಮಾಹಿತಿ ಪ್ರಕಾರ. ಯಾಕೆ ಅಂತಂದರೆ ಭಾಳ ಜನ ದೇಣಿಗೆ ಕೊಟ್ಟಿದ್ದರು, ಭಾಳ ಜನ ಅದನ್ನು ಮೆರೆಸಿದ್ರು, ಸಪೋರ್ಟಿವ್ ಆಗಿ ನಿಂತಿದ್ರು. ಮತ್ತು ಕಾಂಗ್ರೆಸ್ನ ಕೆಲವು ನಾಯಕರು, ಉದಾಹರಣೆಗೆ ಉಪಮುಖ್ಯಮಂತ್ರಿಯವರು, ಭಾವನಾತ್ಮಕ ವಿಚಾರಗಳಲ್ಲಿ ಕಾಂಗ್ರೆಸ್ಸು ಯಾವಾಗಲೂ ಡಬಲ್ ಸ್ಟ್ಯಾಂಡ್ ತಗೊಳ್ಳಲ್ಲ, ನೇರವಾಗಿ ಇರಬೇಕು ನಾವು ಅಂತಲೇ ಹೇಳಿದರು ಶಿವಕುಮಾರ್ ಅವರು. ಈಗ ಅಕಸ್ಮಾತ್ ಏನೋ ಶಿವಕುಮಾರ್ ಅವ್ರಿಗೋ ಸಿದ್ದರಾಮಯ್ಯವ್ರಿಗೋ ಕೊಟ್ಟಿದ್ರೆ ಸಿದ್ದರಾಮಯ್ಯವ್ರು ಹೋಗ್ತಿದ್ರು ಇಲ್ಲೋ ಗೊತ್ತಿಲ್ಲ, ಶಿವಕುಮಾರ್ ಅಂತ 100% ಹೋಗ್ತಿದ್ರು ನನಗಿರೋ ಮಾಹಿತಿ ಪ್ರಕಾರ. ಆದರೆ ಇವತ್ತು ಅವ್ರು ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದಾರೆ. AICC ಯಾವತ್ತು ನಾವು ಹೋಗಲ್ಲ ಅಂತ ತೀರ್ಮಾನ ತಗೊಂತೋ, ಕರ್ನಾಟಕದಲ್ಲಿ ಯಾವ ನಾಯಕರಿಗೂ ಕಾಂಗ್ರೆಸ್ ನಾಯಕರಿಗೆ ಆಹ್ವಾನ ಇಲ್ಲ. ಯಾಕೆ ಇವರೇ ಬಡ್ಕೊಂತಿದ್ದಾರೆ? ನಾವು ಅಲ್ಲಿ ಹೋಗಲ್ಲ ರೀ, ನಮ್ಮ ದೇವಸ್ಥಾನ ಇಲ್ಲೇ ಇದೆ. ಯಾರು ಹೇಳಿದ್ದು ನಿಮಗೆ? ನಿಮ್ಮನ್ನು ಕರೆದಿದ್ದಾರಾ? ನಿಮ್ಮನ್ನು ಕರೆದಿಲ್ಲ ಅಂದಮೇಲೆ ಅದಕ್ಕೆ ಯಾಕೆ ರಿಯಾಕ್ಟ್ ಮಾಡ್ತೀರಿ? 22 ಆದ್ಮೇಲೆ ಮುಕ್ತ ಅಲ್ಲ ಅದು. 22 ಆದಮೇಲೆ ನೀವು ಹೋಗೋದು ಬಿಡೋದು ನಿಮಗೆ ಸೇರಿದ್ದು, ಹೌದಲ್ವಾ? ಮೊನ್ನೆ ಫಸ್ಟ್ ಟೈಮು ಸಿದ್ದರಾಮಯ್ಯನವ್ರ ರಿಯಾಕ್ಷನ್ ಕೇಳಿದಾಗ ಏನು ಹೇಳ್ತಿದ್ರು? ಅಲ್ಲೆಲ್ರಿ ಅಯೋಧ್ಯೆಗೆ ಹೋಗ್ಬೇಕೇನ್ರಿ, ನಮ್ಮೂರಲ್ಲೂ ರಾಮನ ದೇವಸ್ಥಾನ ಕಟ್ಟಿದ್ದೀನಿ, ಅಲ್ಲಿ ಹೋಗ್ತೀನಿ ರೀ ನಾನು, ಅಲ್ಲೇ ಯಾಕೆ ಹೋಗ್ಬೇಕು ಅಂತಿದ್ರು. ಇವತ್ತು ಸ್ಟೇಟ್ಮೆಂಟ್ ಏನಿದೆ? 22ಕ್ಕೆ ಹೋಗಲ್ಲಪ್ಪ, BJP ರಾಜಕೀಯ ಮಾಡ್ತಾ ಇದೆ, 22ರ ಮೇಲೆ ಯಾವತ್ತಾನ ಒಂದು ದಿವಸ ಹೋಗಿ ಬರ್ತೀನಿ ನಾನು. ಆದರೆ ಯಾಕೆ? ನಿಮ್ಮಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ದ್ವಂದ್ವ ಏನಿದೆ, ಇಡೀ ದೇಶದಲ್ಲಿ ದ್ವಂದ್ವ ಇದೆ. ಇವತ್ತು ಉಗ್ರಪ್ಪರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮತ್ತು ಅಫಿಷಿಯಲ್ ಪೇಜಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿದೆ ಕಾಂಗ್ರೆಸ್ಸು. ರಾಜೀವ್ ಗಾಂಧಿನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದು, ರಾಜೀವ್ ಗಾಂಧಿ ಮಾಡಿಸಿಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿ ಎಲ್ಲಿ ಕಟ್ತಿತ್ತು ಅಂತ ಹೇಳ್ತಾರೆ. ಅವರೇ ಒಪ್ಕೊಂತ ಇದ್ರಲ್ಲ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಅಂತ. ಅದನ್ನು ನಾನು ಕೇಳೋದು, ಈ ದೇಶದಲ್ಲಿ ಏನು ಗೊತ್ತಾ ಸರ್, ಕಾಂಗ್ರೆಸ್ ಎಷ್ಟು ವರ್ಷ ಈ ದೇಶವನ್ನು ಆಳ್ತೋ ಅಷ್ಟು ವರ್ಷ ಇಂಥ ವಿಷಯಗಳನ್ನು ಜೀವಂತವಾಗಿ ಇಟ್ಕೊಂಡು ಅಲ್ಪಸಂಖ್ಯಾತರ ಮತಗಳನ್ನು ಪಡೀಲಿಕ್ಕೆ ನಾಟಕ ಆಡಿದ್ದು. ನೆಹರು ಅವರು ಸೋಮನಾಥ ಟೆಂಪಲ್ ಕಟ್ಟಿದಾಗ, ಅಲ್ಲ JH ಪಟೇಲ್ರು ಕಟ್ಟಿದಾಗ ಯಾರನ್ನ ಹೋಗಬೇಡ ಅಂತ ಹೇಳಿದ್ರು? ನೆಹರು ಅವ್ರು ಹೋಗಲಿಲ್ಲ. ಮತ್ತು ಬಾಬಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಜೇಂದ್ರ ಪ್ರಸಾದ್ಗೂ ಹೋಗಬೇಡ ಅಂತ ಹೇಳಿದರು. ಅಂದರೆ ಏನದ ಅರ್ಥ ಏನು? ಇನ್ನು BJP ಅವರು ಭಾಳ ಹೇಳ್ತಾರೆ, ಇಂದಿರಾ ಗಾಂಧಿಯವರು ಬಾಬರ್ ಮಸೀದಿಗೆ ಹೋಗಿದ್ರು, ನೆಹರು ಅವರು ಬಾಬರ್ ಮಸೀದಿಗೆ ಹೋಗಿದ್ರು. ಅದೆಲ್ಲ ಒಂದು ಚರ್ಚೆ ಬಿಟ್ಬಿಡೋಣ. ಎಲ್ಲೂ ಒಂದು ದಿವಸನೂ ಹೋಗಿ ಅಲ್ಲಿ ಪೂಜೆ ಮಾಡಿಲ್ಲ ಇವರು. ರಾಜೀವ್ ಗಾಂಧಿ ಅವರು ಒಂದು ವರ್ಷ ಚುನಾವಣಾ ಪ್ರಚಾರನ ಅಲ್ಲಿಂದಾನೇ ಶುರು ಮಾಡ್ತಾರೆ, ಅಯೋಧ್ಯೆಯಿಂದಾನೆ ಅಲ್ವಾ?
ನಾನು ಹೇಳೋದು 89 ಚುನಾವಣಾ ಪ್ರಚಾರ. ನಾನು ಹೇಳೋದು ಈ ರಾಜಕಾರಣವನ್ನು ಎರಡೂ ಪಾರ್ಟಿಗಳು ಆ ರಾಮನ ಹೆಸರಿನಲ್ಲಿ ರಾಜಕಾರಣ ಮಾಡಿವೆ, ಮಾಡ್ತಾ ಇವೆ, ಮಾಡುತ್ತೆ ಇನ್ನೂ ಕೂಡ. ಯಾವ ಕಾರಣಕ್ಕೂ ಅದನ್ನು ಯಾರು ಒಪ್ಪದೇ ಇರೋ ಮಾತನ್ನ ಚಿಕ್ಕ ಮಕ್ಕಳು ಗೊತ್ತು. ಈಗ ಯಾರನ್ನ ಕೇಳಿದ್ರೆ ಈ ರಾಮ ಮಂದಿರ ಉದ್ಘಾಟನೆ ಆಗ್ತದಲ್ಲ ಯಾರಪ್ಪ ಮಾಡಿದ್ದನ್ನು ಭಾರತೀಯ ಜನತಾ ಪಾರ್ಟಿ ಅಂತಾರೆ. ಯಾರು ವಿರೋಧ ಮಾಡಿದ್ದೆ? ಯಾರು ವಿರೋಧ ಮಾಡಿದ್ದೆ? ನಾಲ್ಕು ಜನರ ಅಭಿಪ್ರಾಯ ಅಲ್ಲ ಅಜಿತ್, ಯಾರು ವಿರೋಧ ಮಾಡಿದ್ದು ಅಂತ ಕೇಳಿದ್ರೆ ಕಾಂಗ್ರೆಸ್ ಅಂತಾನೆ ಹೇಳ್ತಾರೆ. ಎಸ್, ಹೌದಾ? ಒಬ್ಬ ಚಿಂತಕರನ್ನು ಇದೇ ವಿಷಯದಲ್ಲಿ ಪ್ರೈಮ್ ಮಿನಿಸ್ಟರ್ ನರಸಿಂಹರಾವ್ ಇದ್ದಾಗ ಬಾಬ್ರಿ ಮಸೀದಿ ಧ್ವಂಸ. ಹೌದು, ಯಾರು ಕಾರಣಕರ್ತರಂಗ ಅದಕ್ಕೆ? ಏನು ನರಸಿಂಹರಾವ್ ಅವರಿಗೆ ಏನು ಗೊತ್ತಿಲ್ದಲೆ ಕರಸೇವಕರು ನುಗ್ಗಿ ಹೊಡೆದ್ಬಿಟ್ರಾ? ಇದೆಲ್ಲ ದ್ವಂದ್ವಗಳನ್ನ ಇಟ್ಕೊಂಡೇನೆ ಇವೆಲ್ಲ ಮಾಡ್ತಿರೋದು. ಈಗ ಏನಾಗಿದೆ, ಭಾರತೀಯ ಜನತಾ ಪಾರ್ಟಿ ಕರೆಕ್ಟಾಗಿ ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದೆ. ಚುನಾವಣಾ ಸಂದರ್ಭದಲ್ಲಿ ಇದನ್ನು ಓಪನ್ ಮಾಡ್ತಿದ್ದಾರೆ. ನೀವು ಬಂದರೆ ಒಂಥರ ರಾಜಕೀಯ, ಬರದೇ ಇದ್ದರೆ ನಿಮ್ಮ ಮನೆ ಬರ ಹಿಂದೂ ವಿರೋಧಿ ಅಂತ ಕಟ್ಬೋದು ಅನ್ನೋದು ಲೆಕ್ಕದಲ್ಲಿ ಆಗಿದೆ. ಇವರು ಅದಕ್ಕೆ ಆಹಾರವಾಗಿ ಒದಗಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ಏನೀಗ ನಂದು ಒಂದೇ ಒಂದು ಸಣ್ಣ ಪ್ರಶ್ನೆ ಸರ್. 3 ಜನಕ್ಕೆ ಇನ್ವಿಟೇಷನ್ ಇತ್ತು ಕಾಂಗ್ರೆಸ್ ಅಧಿನಾಯಕರಿಗೆ. ಒಬ್ರು ಯಾರಾದರೂ ಹೋಗಿದ್ರೆ ಏನು ಕಳ್ಕೊಂತಿದ್ರಿ ನೀವು? 90 ಈ ದೇಶದಲ್ಲೋ 4 ಜನರಿಗೆ ಮನಮೋಹನ್ ಸಿಂಗ್ ಅವ್ರಿಗೂ ಹೋಗಿದೆ. ಇದೆ. ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದಂಗೆ ಕಳೆದ ಚುನಾವಣೆಯಲ್ಲಿ 90ಕ್ಕಿಂತ ಹೆಚ್ಚು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಓಟ್ ಹಾಕಿದ್ದಾರೆ. ಹೌದಾ? ಈಗ ರಾಮ ಮಂದಿರಕ್ಕೆ ಹೋಗ್ಬಿಟ್ರೆ 90% ಇರೋದು 20% ಬಂದ್ಬಿಡುತ್ತಾ? ಯಾರಿಗೆ ಹಾಕ್ತಾರೆ? ಆಪ್ಷನ್ ಇಲ್ಲ ಇಲ್ಲಿ. ಎಸ್, JDSಗೆ ಹಾಕಕ್ಕಾಗಲ್ಲ, BJPಗೆ ಹಾಕಕ್ಕಾಗಲ್ಲ, ಇನ್ಯಾರಿಗೆ ಹಾಕಂತೀರಿ? ಅಂತ ದ್ವಂದ್ವ ಇಟ್ಕೊಂಡು ನೀವು ದೇಶಕ್ಕೆ ಬೇರೆ ಮೆಸೇಜ್ ಕೊಡೋಕೆ ಹೋಗ್ತೀರಿ. ಅವರು ರಾಜಕೀಯನೇ ಮಾಡ್ತಿರೋದು, ಅದರಲ್ಲೇ ನೋ ಡೌಟ್. ಅವ್ರಿಗೆ ಹೇಳೋಕ್ಕಾಗುತ್ತೋ ಎಲ್ಲೋ ಗೊತ್ತಿಲ್ಲ, ನಾನಂತೂ ನೇರವಾಗಿ ಹೇಳ್ತಾ ಇದ್ದೀನಿ. ನೆನ್ನೆ ಒಬ್ಬ ಚಿಂತಕರನ್ನ ಇದೇ ವಿಷಯದಲ್ಲಿ ಇಂಟರ್ವ್ಯೂ ಮಾಡುವಾಗ ಇದೇ ಪ್ರಶ್ನೆ ಬಂತು. BJP ಅವರು ರಾಮ ಮಂದಿರವನ್ನು ಮುಂದಿಟ್ಕೊಂಡು ರಾಮ ಮಂದಿರ ನಾವು ಕಟ್ಟಿಸಿದ್ದು ಅಂತ ಹೇಳಿ ಓಟ್ ತಗೊಳ್ತಾ ಇದ್ದಾರೆ, ರಾಜಕೀಯ ಲಾಭ ಮಾಡ್ಕೊಳ್ತಾ ಇದ್ದಾರೆ ಅಂತ. ಅವ್ರು ಹೇಳಿದ್ರು, ಯಾವ ಕಾರಣಕ್ಕೂ ರಾಮ ಮಂದಿರ ಅಲ್ಲಿ ಆಗುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ರಾಜಕೀಯ ಲಾಭ ಮಾಡ್ಕೊಂಡವರಿಲ್ವೇ? ಅಲ್ಲಿ ಮತ್ತೊಮ್ಮೆ ಬಾಬರಿ ಮಸೀದಿ ನಾವು ನಿಮಗೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ರಾಜಕೀಯ ಲಾಭ ಮಾಡ್ಕೊಂಡವರಿಲ್ವೇ? ಇವ್ರು ರಾಮ ಮಂದಿರ ಕಟ್ಟಿದ್ದೀನಿ ಅಂತ ಹೇಳಿ ರಾಜಕೀಯ ಲಾಭ ಮಾಡ್ಕೊತಿದ್ದಾರೆ. ಅವ್ರವ್ರ ಲಾಭ ಅವ್ರವ್ರದ್ದು ಅಂತ. ಎರಡೂ ಪಕ್ಷಗಳು ರಾಜಕೀಯ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.